ಹಾಯ್, ಎಲ್ಲರೂ ಹೆಂಗಿದ್ರಿ? ಹುಷಾರಿದ್ರಿಯಾ? ಇವತ್ತು ಆದಿತ್ಯವಾರ ನಮ್ಮ ಮನೆಗೆ ಮಟನ್ ತಗೊಂಡು ಬಂದಿರಾ. ಅದಕ್ಕೆ ಮಟನ್ ಎಂಥದಾದ್ರು ಮಾಡುವ ಅಂದೇಳಿ ಹೇಳಿ ಮಟನ್ ಸಾರು ಮೊನ್ನೆ ಮಾಡಿದೆ. ಅದಕ್ಕೆ ಇವತ್ತು ಮಟನ್ ನಂಗೆ ಬೇರೆ ಎಂಥವ್ರು ವೆರೈಟಿ ಮಾಡುವ ಅಂದೇಳಿ ಹೇಳಿ ಕಾಣ್ತಿದ್ನಾ. ಅದಕ್ಕೆ ಮಟನ್ ಗ್ರೇವಿ ಮಾಡುವ ಲಾಯ್ಕ್ ಇರುತ್ತೆ ಅಂದೇಳಿ ಹೇಳಿ ಇವತ್ತು ಮಟನ್ ತಗೊಂಬಂದಿದ್ದು. ಮಟನ್ನ ಲಾಯ್ಕ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ನಾನೀಗ. ಇವತ್ತು ನಾನು ಕುಂದಾಪುರ ಭಾಷೆಯಲ್ಲೇ ಮಾತಾಡ್ತಿದ್ದೆ. ಎಂತ ಗೊತ್ತಿತ್ತಾ, ತುಂಬ ಜನಕ್ಕೆ ಅಂತರು ನನಗೆ, ನೀವು ಕುಂದಾಪುರದರಲ್ದ ಅಂದೇಳಿ. ಹೌದಂದೆ, ಮತ್ತೆಂತಕ್ಕೆ ನಿಮ್ಮದು ವೀಡಿಯೋ ಎಲ್ಲ ಕುಂದಾಪುರ ಭಾಷೆಯಲ್ಲಿ ಇಲ್ಲ ಅಂದೇಳಿ ಹೇಳಿ. ನಿಮ್ಮ ಭಾಷೆ ನಮಗೆ ಕೇಂಬಕ್ಕೆ ಚಂದ, ನೀವು ಕುಂದಾಪುರ ಭಾಷೆಯಲ್ಲೇ ಮಾತಾಡಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಾನು ಕುಂದಾಪುರ ಭಾಷೆಯಲ್ಲೇ ಮಾತಾಡ್ತಿದ್ದೆ. ಹಾಗೆ 1 ಸ್ಪೂನ್ ಉಪ್ಪು ಹಾಕೊಂಡಿದ್ದೆ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದೆ, ಹಾಗೆ ಒಂದು 2 ಸ್ಪೂನ್ ಇಲ್ಲ ನಾನು ಮೆಣಸಿನ ನೋಡಿ ಹಾಕಂತೆ ಎಲ್ಲ ಹಾಕಿ ಕಲಿಸ್ಕೊಂಬ ಇದನ್ನು. ಅದಕ್ಕೆ ಇವತ್ತು ನಾನು ಕುಂದಾಪುರ ಭಾಷೆಯಲ್ಲಿ ಮಾತಾಡ್ತಿದ್ದೆ. ಇದೆಲ್ಲ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಿಲ್ಲ ನನಗೆ ಗೊತ್ತಿಲ್ಲ. ನನಗೆ ನಾನು ಎಂತಕ್ಕಂದ್ರೆ ಕುಂದಾಪುರ ಭಾಷೆಯಲ್ಲಿ ಮಾಡ್ತಿಲ್ಲ ಅಂದರೆ ಕೆಲವರಿಗೆ ಇದು ಭಾಷೆ ಅರ್ಥ ಆಗೋದು ಕಷ್ಟ ಅಂತ ಹೇಳಿ ನಾನು ಬೆಂಗಳೂರು ಭಾಷೆ ಹಂಗೆ ಮಾತಾಡ್ತಿದ್ದಿದೆ. ಅದಕ್ಕೆ ಇವತ್ತು ಅರ್ಥ ಆಯ್ತು ನನಗೆ, ನಿಮ್ಮ ಭಾಷೆ ಕೇಂಬಕ್ಕೆ ಚಂದ ಖುಷಿ ಆಯ್ತು ಅಂದೇಳಿ ಹೇಳ್ತಾರೆ ಕೆಲವರು. ಅದಕ್ಕೋಸ್ಕರ ಇವಾಗ ನಾನೊಂದು ಅರ್ಧ ಕಪ್ ಮೊಸರು ಹಾಕೊಂಡೆ, ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಹಾಕೊಂಡೆ, ಎಲ್ಲ ಒಟ್ಟು ಕಲಿಸ್ಕೊಂಬ ಇದನ್ನೀಗ. ಅಂದ್ರೆ ಹೋಳಿಗೆಲ್ಲ ಈ ಉಪ್ಪು ಖಾರ ಎಲ್ಲ ಹಿಡಿದ್ರೆ, ಹುಳಿ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಮಟನ್ ಹೋಳಿತ್ತಲ್ಲ ಒಳ್ಳೆ ಮೆದುವಾಯಿ ಮತ್ತು ಚಂದ ಟೇಸ್ಟ್ ಬರ್ತತ್ತು. ಅದಕ್ಕೋಸ್ಕರ ನಾನೆಲ್ಲ ಹಾಕಿ ಕಲಸಿ ಒಂದು ಬದಿ ಬಚ್ಕಂತಿ. ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತೀವಿ ಒಂದು ಸತಿ ಸಾಕು. ಇದೀಗ ಇಷ್ಟು ಮಾಡ್ಕೊಂಡು ಒಂದು ಬದಿ ಮುಚ್ಚುಳ ಮುಚ್ಚಿ ಒಂದು ಬದಿ ಬಚ್ಕೊಂಬ. ಅಷ್ಟೊತ್ತಿಗೆ ನಾವು ಮತ್ತು ಮಸಾಲೆ ರೆಡಿ ಮಾಡ್ಕೊಂಬ. ಇದಕ್ಕೆ ಖಾರ ರುಬ್ಬಿ ಹಾಕಲ್ಲ, ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬ. ಇದೀಗ ಒಂದು ಬದಿ ಇರಲಿ. ಈಗ ಪಾತ್ರೆ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ನಾನು ಇಲ್ಲ ಎಂತ ಹಾಕೊಂಡಿದ್ದೆ, ತೆಂಗಿನೆಣ್ಣೆ ಹಾಕೊಂಡಿದ್ದೆ, ಒಂದು ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡಿದ್ದೆ. ಈಗ ಮಸಾಲೆ ಹುರ್ಕೊಂಬ. ಕೊತ್ತಂಬರಿ ಬೀಜ, ಜೀರಿಗೆ, ಕಾಳುಮೆಣಸು, ಗರಂ ಮಸಾಲೆ, ಸೊಂಪು, ಗಸಗಸೆ, ಮೆಣಸು ಇಷ್ಟು ತಗೊಂಡಿದ್ದೆ. ಈಗ ಮೆಣಸು ಹಾಕಿ ಫಸ್ಟ್ ಹುರಿದು ತೆಗೆದು ಬದಿ ಬೆಚ್ಕಂತೆ. ಮೆಣಸೊಟ್ಟಿಗೆ ಎಲ್ಲದು ಹಾಕಿದ್ರೆ ಮೆಣಸು ನೀಟಾಗಿ ಫ್ರೈ ಆಗ್ತಿಲ್ಲ. ಅದಕ್ಕೋಸ್ಕರ ಮೆಣಸಿನ ಸಪ್ರೇಟ್ ಹುರಿದು ತೆಗೆದಿಟ್ಕಂತೆ. ನಾ ಇಲ್ಲಿ ಸ್ವಲ್ಪ ಮೆಣಸು ತಗೊಂಡಿದ್ದೆ, ಖಾರ ಜಾಸ್ತಿ ಬೇಕಂಬರ್ಕ ಜಾಸ್ತಿ ತಕ್ಕಣಿ. ನಾನು ಎಂತಕ್ಕಂದರೆ ಹೋಳಿಗೂ ಅಲ್ಲೂ ನಾನು ಮೆಣಸಿನ ನೋಡಿ ಹಾಯ್ಕೊಂಡಿನಲ್ಲ, ಅದಕ್ಕೆ ಸ್ವಲ್ಪ ತಗೊಂಡಿದ್ದೆ. ಈಗ ನಾನಿಲ್ಲ ಒಂದು ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೆ, ಅದನ್ನು ಹಾಕಿ ಮಾಡಿ ಫ್ರೈ ಮಾಡ್ಕಂತೆ. ಈರುಳ್ಳಿ ಫ್ರೈ ಮಾಡಿ ಹಾಕಿರ್ತಲ್ಲ ಒಳ್ಳೆ ಟೇಸ್ಟ್ ಬರ್ತತ್ತು ಗ್ರೇವಿ. ಮತ್ತು ಟೊಮೆಟೊನು ಫ್ರೈ ಮಾಡಿ ಹಾಕಿ ಟೊಮೆಟೊ ಪ್ಯೂರಿ ಮಾಡಿ ಹಾಕ್ಕೊಳ್ಳಕ್ಕೆ ಅದು ಕೂಡ ಚಂದ ಬರ್ತತ್ತು. ನಾನಿಲ್ಲಿ ಟೊಮೆಟೊ ಹಾಕ್ತಾ ಇಲ್ಲ, ಅದಕ್ಕೆ ಲಿಂಬೆಹಣ್ಣು ರಸ ನಾನು ಮೊಸರೆಲ್ಲ ಹಾಯ್ಕೊಂಡಿನಲ್ಲ, ಅದಕ್ಕೆ ಟೊಮೆಟೊ ಹಾಕಲ್ಲ ನಾನು. ಈಗ ನಾನು ಇದನ್ನು ಫ್ರೈ ಮಾಡೋದನ್ನು ತೆಗೆದು ಒಂದು ತಟ್ಟಿಗೆ ಹಾಕಂತೆ. ಇದೇ ಪಾತ್ರಕ್ಕೆ ಈಗ ನಾನು ಮತ್ತೆ ಉಳಿದ ಮಸಾಲೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕಂತೆ. ಈಗ ಮಸಾಲೆ ಎಲ್ಲ ಹಾಯ್ಕೊಂಬ, ಎಲ್ಲ ಹಾಕಿ ಹುರ್ಕೊಂಬ. ನಾನಿಲ್ಲ ಒಂದು 3/4 kg ಮಟನ್ ತಗೊಂಡಿದ್ದೆ, ಅದಕ್ಕೆ 3/4 kgಗೆ ಫಸ್ಟ್ ಮಸಾಲೆನ ನಾನು ಹಾಯ್ಕೊಂಡಿದ್ದೆ ಇದಕ್ಕೆ. ಈಗ ನೀಟಾಗಿ ಒಂದು ಸತಿ ಎಲ್ಲದು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಂತಿ ಇದನ್ನ. ಅದೇ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕಂತೆ. ನಾ ಇನ್ನೊಂಚೂರು ಎಣ್ಣೆ ಹಾಕ್ತೆ, ತೆಂಗಿನ ಎಣ್ಣೆ ಹಾಕ್ಕೊಂಡು ಒಂದು ಹಿಡಿಯಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಿಡಿಯಪ್ಪಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲ. ಇದು 2 ಸೊಪ್ಪು ಹಸಿ ವಾಸನೆ ಹೋಯ್ಕಲ್ಲ, ಹಸಿ ವಾಸನೆ ಹಾರ ನಮ್ಮ ಗ್ರೇವಿದು ಮಸಾಲೆ ತುಂಬ ಚಂದ ಬರ್ತತ್ತು. ಅದಕ್ಕೋಸ್ಕರ ನಾನು ಟೇಸ್ಟ್ ಬರ್ತತ್ತು, ಅದಕ್ಕೆ ಹಾಕಿ ಒಂದು ಸತಿ ಫ್ರೈ ಮಾಡ್ಕೊಂಬ. ಈಗ ಇದು ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಯ್ತು. ಇಲ್ಲೊಂದು ಚೂರು ಕಾಯಿ ತಗೊಂಡಿದ್ದೆ, ಜಾಸ್ತಿ ಇಲ್ಲ, ಒಂದು ಅರ್ಧ ಭಾಗದಂಗೂ ಒಂದು 1/4 ಭಾಗದಷ್ಟು ಕಾಯಿ ತಗೊಂಡಿದ್ದೆ. ನಾ ಇಲ್ಲ ಜಾಸ್ತಿ ಕಾಯಿ ಹಾಯ್ಕೊಳ್ಳಲ್ಲ ನಾನು. ಈಗ ಎಲ್ಲದು ಇದಕ್ಕೆ ಹಾಕಿ ಮಸಾಲೆ ಎಲ್ಲ ತಣ್ಣಗೆ ಹಪ್ಪಕ್ಕೆ ಬಿಡ್ತೆ. ಇದು ತೊಣಿಕಲ್ಲ ಹಾಕಿ ಮಾಡಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೆ, 1.5 ಇಂಚಷ್ಟು ಶುಂಠಿ ತಗೊಂಡಿದ್ದೆ, ಅದನ್ನು ಹಾಕಿ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂತೆ. ಇದು ಮಸಾಲೆ ತಣ್ಣಗಾಯಿಲಿ ಅಷ್ಟೊತ್ತಿಗೆ ನಾವೊಂದು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೆ, ಅದಕ್ಕೂ ಸಹ ಕೊಬ್ಬರಿ ಎಣ್ಣೆ. ನಾನು ಎಲ್ಲದಕ್ಕೂ ತೆಂಗಿನ ಎಣ್ಣೆ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೆ ತೆಂಗಿನ ಎಣ್ಣೆ ತಗೊಂಡಿದ್ದೆ. ಅದನ್ನೆಲ್ಲ ಹಾಕಿ ಈಗ ಗರಂ ಮಸಾಲೆ ಹಾಕಂತಿದ್ದೆ. ತೆಂಗಿನ ಎಣ್ಣೆ ಬಿಸಿ ಆಯಿತು, ಗರಂ ಮಸಾಲೆ ಹಾಕಂತಿದ್ದೆ. ಗರಂ ಮಸಾಲೆ ಸ್ವಲ್ಪ ಫ್ರೈ ಆಯಿಲಿ, ಚಕ್ಕಿ ಲವಂಗ ಎಲ್ಲ ಸ್ವಲ್ಪ ಫ್ರೈ ಆಯಿಲಿ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿ ಇದಕ್ಕೆ ಹಾಕಂತೆ. ಈಗ ಈರುಳ್ಳಿ ಹಾಕಿ ಚಂದ ಮಾಡಿ ಕೆಂಪು ಪಪ್ಲರಿ ಫ್ರೈ ಮಾಡ್ಕೊಂಬ. ನಾವು ಇದನ್ನು ಹುರ್ಕೊಂಬ. ಇದೀಗ ಈರುಳ್ಳಿ ಕಣಿ ಕೆಂಪತ್ತ ಬಂತಲ್ಲ, ಅಷ್ಟೊತ್ತಿಗೆ ನಾನು ಮಸಾಲೆ ಎಲ್ಲ ಹಾಕಿ ಮಟನ್ ಹೋಳೆಲ್ಲ ಫ್ರೈ ಇದು ಮಾಡಿ ಇಟ್ಕೊಂಡಿನಲ್ಲ, ಕಲಸಿ ಇಟ್ಕೊಂಡಿನಲ್ಲ, ಅದನ್ನ ಇದು ಹಾಯ್ಕಣ್ಕಿ. ಈಗ ಹಾಕೊಂಬ ಅದನ್ನ. ಇದು ಹಾಕಿ ನಾನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂತೆ.
ಅದಕ್ಕಂದ್ರೆ ಹೋಳೆಲ್ಲ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಡ್ರೆ ಅಲ್ಲ ಆಯ್ಕತ್ತು ಗ್ರೇವಿ ತುಂಬ ಚಂದ ಬತ್ತು. ಹೋಟೆಲಂಗೆ ಹೆಂಗೆ ತಿಂತೀರಿ ಹಾಗೆ ಅತ್ತು. ಅದಕ್ಕೆ ಫ್ರೈ ಮಾಡ್ಕೊಂಡು ಈಗ ಇದು ಫ್ರೈ ಆಯ್ಲಿ ಒಂಚೂರು ಸ್ವಲ್ಪ ಹೊತ್ತು. ಚಿಕನಾರು ಹೀಗೆ ಮಾಡೋಕತ್ತ. ಇದೀಗ ನಾ ಮಾಡ್ತಿದ್ದು ಮಟನ್, ಚಿಕನ್ನು ಹೀಗೆ ಮಾಡೋಕತ್ತ. ಒಳ್ಳೆ ಆಯ್ತು ಮಾತ್ರ. ದೋಸೆಗಿರಲಿ ಅನ್ನಕ್ಕಿರಲಿ ಎಲ್ಲದಕ್ಕೂ, ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚಂದ ಆಯ್ತು, ಲಾಯ್ಕ್ ಆಯ್ತು. ನಾ ಈಗ ಮುಚ್ಚಳ ಮುಚ್ಚಿ ಒಂಚೂರು ಬಿಟ್ಟಿದೆ ಅಂತಕಂದ್ರೆ ಲಾಯ್ಕ್ ಮಾಡಿ ಫ್ರೈ ಆಯ್ಲಿ ಅಂತೇಳಿ ಹೇಳಿ ಇದು ಹೋಳೆಲ್ಲ ಚಂದ ಫ್ರೈ ಆಯ್ಲಿ ಅಂತ ಬಿಟ್ಟಿದೆ. ಈಗ ತೆಗೆದು ಕಂಡೆ ಕಾಣಿ ಫ್ರೈ ಆಯ್ತು ಎಲ್ಲ. ಈಗ ಒಂದು ಸೌಂಟ್ ಹಾಕಿ ತಿರ್ಸ್ಕೊಂಬ ನಾವು ಫಸ್ಟ್. ಹೋಳೆಲ್ಲ ಒಳ್ಳೆ ಫ್ರೈ ಆಯ್ತಾ. ಈಗ ನಾನು ರುಬ್ಕೊಂಡಿನಲ್ಲ ಮಸಾಲೆ ತಣ್ಣಗಾಯ್ತು, ರುಬ್ಬಿಟ್ಕೊಂಡಿನಲ್ಲ ಅದನ್ನ ಮಸಾಲೆ ತೆಗೆದಿದ್ದು ಕಾಯ್ಕಂತ ಈಗ. ಇದಕ್ಕೆ ಈಗ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರು ಹಾಕೊಂಬ. ಎಂತಕ್ಕಂದ್ರೆ ಮಸ್ತ್ ನೀರು ಹಾಕೊಂಬೇಡ, ನಾವು ಎಂತಕ್ಕೆ ಸಾರು ಮಾಡ್ತಾ ಇಲ್ಲ ಗ್ರೇವಿ ಮಾಡೋದಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೊಂಬ. ಜಾಸ್ತಿ ನೀರು ಹಾಕೊಂಡ್ರೆ ಅದು ಮಟನ್ ಸಾರು ಆಯ್ತು. ಅದಕ್ಕೆ ಈಗ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕೊಂಡಿದ್ದೆ. ಇದು ನಂಗೆ ಸ್ವಲ್ಪ ಸಾಕಾಯಿಲ್ಲ ಅಂದರೆ ಇನ್ನೊಂಚೂರು ನೀರು ಹಾಕೊಳ್ಳಕ್ಕ. ಈಗ ಒಂಚೂರು ತಿರ್ಸಿ ಕಣ್ಕಂಬ ನೀರು ಸಾಕ ಅಂತಂದೇಳಿ. ಈಗ ಒಂಚೂರು ದಪ್ಪ ಅನಿಸ್ತೈತಲ್ಲ, ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಯ್ಕೊಳ್ಳಕ್ಕೆ ಅನ್ಸತ್ತಿತ್ತು. ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಯ್ಕಂತೆ ನಾನೀಗ. ಎಲ್ಲ ಹಾಕಿ ತಿರ್ಸ್ಕೊಂಬ, ಇಷ್ಟಾರು ಸಾಕು. ಈಗ ನಾನು ಇದಕ್ಕೆ ಒಂಚೂರು ಕೊದಿ ಬಪ್ಪು ಬಿಡ್ಕು, ಇದು ಚಂದ ಕೊದಿ ಬರಲಿ. ಕೊದಿ ಬಂದ್ರ ಮೇಲೆ ಇದ್ರ ಮುಚ್ಚಳ ಮುಚ್ಚುವ ನಾವು, ಅಷ್ಟೊತ್ತರಿ ಕೊದಿ ಬರಲಿ. ಇದು ಮಸಾಲೆ ಎಲ್ಲ ಹಾಕಿದ್ದು ಈಗ ಕೊದಿ ಬತ್ತ ಇತ್ತಲ್ಲ, ಈಗ ಕುಕ್ಕರ್ದು ಮುಚ್ಚಳನ ಮುಚ್ಚಳ ಮುಚ್ಚಿ ಒಂದು 10 ವಿಸಿಲ್ ಓಡಿಸ್ತೆ ನಾನಿಲ್ಲ. ಎಂತಕ್ಕಂದರೆ ಮಟನ್ ಸ್ವಲ್ಪ ಗಟ್ಟಿ ನಾರು ಜಾಸ್ತಿ ಅಲ್ಲ, ಅದಕ್ಕೆ 10 ವಿಸಿಲ್ ಓಡಿಸ್ರೆ ಲಾಯ್ಕ್ ಬೇಯ್ತು, ತಿಂಬ್ಕೊಳ್ಳೆ ಹತ್ತು. ಅದಕ್ಕೆ ನಾನು 10 ವಿಸಿಲ್ ಓಡಿಸ್ತಾ ಇದ್ದೆ. ಈಗ 10 ವಿಸಿಲ್ ಆಯ್ತು, ಕುಕ್ಕರ್ ಸಹ ಇದಾಯ್ತು, ವಿಸಿಲ್ ಸಹ ಹೋಯ್ತು. ಹಂಗಾಯ್ತು ತೆಗ್ದು ಕಾಂಬ ಎಂತ ಆಯ್ತು ಅಂದಳಿ. ಮಟನ್ ಗ್ರೇವಿ ಲಾಯ್ಕ್ ಬಂದಿತ್ತ ಇಲ್ಲೇ ಕಾಂಬ ಬನ್ನಿ. ಎಂತ ಮೂಗಿ ಬಡಿತಿತ್ತು ಪರಿಮಳ ಮಾತ್ರ. ಟೇಸ್ಟ್ ಹೆಂಗಿತ್ತು ಅಂದಳಿ ಹೇಳ್ತೆ. ಕಾಣಿ ಎಷ್ಟು ಚಂದ ಬಂದಿತ್ತಲ್ಲ. ಈ ಮೂಮೆಂಟಾಗಿ ನಿಮ್ಗೆ ಗಟ್ಟಿ ಅನ್ಸ್ರೆ ಅಂತ ಮಾಡ್ಕೋತಿತ್ತಾ, ಬಿಸಿ ನೀರನ್ನು ಒಂಚೂರು ಹಾಯ್ಕೊಂಡು ತಿರ್ಸ್ಕೊಂಡ್ರೆ ಸೈ. ಗ್ರೇವಿ ಗಟ್ಟಿ ಅನ್ಸ್ರೆ ಅಂದ್ರೆ ದಪ್ಪ ಅನ್ಸ್ರೆ ಬಿಸಿ ನೀರು ಹಾಯ್ಕೊಂಡ್ರೆ ತೆಳ್ಳಗಾತು. ಕಣ್ರಿ ಅಲ್ದಾ ಮಟನ್ ಗ್ರೇವಿ ನಾನು ಹೆಂಗೆ ಮಾಡಿದೆ ಅಂದಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ಲೇ ಗೊತ್ತಿಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.